ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸಾಮಾನ್ಯವಾಗಿ ಮಹಿಳೆಯರು ತಮಗಿಂತ ದೊಡ್ಡವರನ್ನ ಮದುವೆಯಾಗೋ ಸಂಪ್ರದಾಯ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಹೆಂಡತಿಗಿಂತ ಗಂಡ ದೊಡ್ಡವನಾಗಿರ್ಬೇಕು ಅನ್ನೋದನ್ನ ನಂಬೋರು ಇದಕ್ಕೆ ಹಲವು ಕಾರಣಗಳನ್ನ ಕೊಡ್ತಾರೆ. ಆದ್ರೆ ಇನ್ನೂ ಕೆಲವರಿಗೆ ವಯಸ್ಸು ಅನ್ನೋದು ಕೇವಲ ನಂಬರ್ ಅಷ್ಟೇ. ಅಂಥವರು ದೊಡ್ಡವರು ಚಿಕ್ಕವರು ಅಂತೆಲ್ಲ ನೋಡಲ್ಲ. ಹಾಗಿದ್ರೆ ತಮಗಿಂತ ಚಿಕ್ಕವರನ್ನ ಮದ್ವೆಯಾದ ಪ್ರಸಿದ್ಧ ನಟಿಯರು ಯಾರು? ಇವರಿಗಿಂತ ಇವರ ಗಂಡಂದಿರು ಎಷ್ಟು ಚಿಕ್ಕವರು ಗೊತ್ತಾ? ಈ ಪಟ್ಟಿಯಲ್ಲಿ ಕನ್ನಡದ ಯಾವೆಲ್ಲ ನಟಿಯರಿದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಪ್ರಿಯಾಂಕಾ ಚೋಪ್ರಾ. ಫ್ರೆಂಡ್ಸ್, ಈ ಪಟ್ಟಿಯಲ್ಲಿ ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ಮೊದಲ ಸ್ಥಾನದಲ್ಲಿ ಬರ್ತಾರೆ. ಇವರು 2000ನೇ ಇಸವಿಯಲ್ಲಿ ವಿಶ್ವ ಸುಂದರಿ ಕಿರೀಟ ಗೆದ್ದು ನಂತರ ಬಾಲಿವುಡ್ ನಲ್ಲಿ ಮಿಂಚಿ ಸದ್ಯ ಹಾಲಿವುಡ್ ನಲ್ಲಿ ಆಕ್ಟಿವ್ ಆಗಿರೋ ನಟಿ. 2018ರಲ್ಲಿ ಮದ್ವೆಯಾದ ಇವರು ಅಮೆರಿಕದ ಗಾಯಕ ನಿಕ್ ಜೋನಸ್ ಜೊತೆ ಸಂಸಾರ ನಡೆಸುತ್ತಿದ್ದಾರೆ. ಆದ್ರೆ ನಿಮಗ್ ಗೊತ್ತಾ, ನಿಕ್ ಜೋನಸ್ ಗಿಂತ ಪ್ರಿಯಾಂಕಾ ಚೋಪ್ರಾ ಬರೋಬ್ಬರಿ 10 ವರ್ಷ ದೊಡ್ಡವರು. ಈ ದಂಪತಿಗೆ ಮಾಲ್ತಿ ಮೇರಿ ಎಂಬ ಮಗಳಿದ್ದಾಳೆ. ಕತ್ರಿನಾ ಕೈಫ್. ಹಾಂಗ್ಕಾಂಗ್ ನಲ್ಲಿ ಹುಟ್ಟಿ ಬಳಿಕ ಭಾರತಕ್ಕೆ ಬಂದು ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿರೋ ಕತ್ರಿನಾ ಕೈಫ್ ಕೂಡ ತಮಗಿಂತ ಚಿಕ್ಕವರನ್ನೇ ಮದ್ವೆಯಾಗಿರೋದು. ಕತ್ರಿನಾ ಮತ್ತು ನಟ ವಿಕ್ಕಿ ಕೌಶಲ್ 2021ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ವಿಕ್ಕಿಗಿಂತ ಕತ್ರಿನಾ 5 ವರ್ಷ ದೊಡ್ಡವರು ಅನ್ನೋದು ಗಮನಾರ್ಹ. ಸೋಹಾ ಅಲಿ ಖಾನ್. ಬಾಲಿವುಡ್ ನಟಿ ಸೋಹಾ ಅಲಿ ಖಾನ್ ಮತ್ತು ನಟ ಕುನಾಲ್ ಖೇಮು 2015ರಲ್ಲಿ ಮದ್ವೆಯಾದ್ರು. ಕುನಾಲ್ ಖೇಮುಗಿಂತ ಸೋಹಾ ಅಲಿ ಖಾನ್ 4.5 ವರ್ಷ ದೊಡ್ಡವರು. ಇವರಿಗೆ ಇನಾಯಾ ನೌಮಿ ಖೇಮು ಎಂಬ ಮಗಳಿದ್ದಾಳೆ. ಅಂದ್ಹಾಗೆ ಈ ಸೋಹಾ ಅಲಿ ಖಾನ್ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ರ ತಂಗಿ. ನಮ್ರತಾ ಶಿರೋಡ್ಕರ್. ನಮ್ರತಾ ಶಿರೋಡ್ಕರ್ 1998ರಿಂದ 2004ರವರೆಗೆ ಬಾಲಿವುಡ್ನ ಹಲವು ಸಿನಿಮಾಗಳಲ್ಲಿ ಮಿಂಚಿ ತೆಲುಗು, ಮಲಯಾಳಂ ಮತ್ತು ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ನಟಿ. ಕನ್ನಡದ ಚೋರ ಚಿತ್ತ ಚೋರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಇಂತಹ ನಮ್ರತಾ ಶಿರೋಡ್ಕರ್ 2005ರಲ್ಲಿ ತೆಲುಗು ನಟ ಮಹೇಶ್ ಬಾಬುರನ್ನ ಮದ್ವೆಯಾದ್ರು. ಆದ್ರೆ ನಿಮಗ್ ಗೊತ್ತಾ, ಮಹೇಶ್ ಬಾಬುಗಿಂತ ನಮ್ರತಾ 3 ವರ್ಷ ದೊಡ್ಡವರು. ಇವರಿಗೆ ಸಿತಾರಾ ಮತ್ತು ಗೌತಮ್ ಎಂಬ 2 ಮಕ್ಕಳಿದ್ದಾರೆ. ಬಿಪಾಶಾ ಬಸು. ಬಾಲಿವುಡ್ ನಟಿ ಬಿಪಾಶಾ ಬಸು ಮತ್ತು ನಟ ಕರಣ್ ಸಿಂಗ್ ಗ್ರೋವರ್ 2016ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಇಬ್ಬರಲ್ಲಿ ಬಿಪಾಶಾ ಬಸುನೇ 3 ವರ್ಷ ದೊಡ್ಡವರು. ಇವರಿಗೆ ದೇವಿ ಬಸು ಸಿಂಗ್ ಗ್ರೋವರ್ ಎಂಬ ಮಗಳಿದ್ದಾಳೆ. ನೇಹಾ ಧೂಪಿಯಾ. ಬಾಲಿವುಡ್ ನಟಿ ನೇಹಾ ಧೂಪಿಯಾ ಕೂಡ ಗಂಡನಿಗಿಂತ 3 ವರ್ಷ ದೊಡ್ಡವರು. ಗಂಡನ ಹೆಸರು ಅಂಗದ್ ಬೇಡಿ. ಇವರು 2018ರಲ್ಲಿ ಮದ್ವೆಯಾದ್ರು. ಇವರಿಗೆ 2 ಮಕ್ಕಳಿದ್ದಾರೆ. ಐಶ್ವರ್ಯಾ ರೈ. ಐಶ್ವರ್ಯಾ ರೈ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಕರ್ನಾಟಕದ ಮಂಗಳೂರಿನಲ್ಲಿ ಹುಟ್ಟಿ ಬಳಿಕ ಮುಂಬೈಗೆ ಶಿಫ್ಟ್ ಆಗಿ 1994ರಲ್ಲಿ ವಿಶ್ವ ಸುಂದರಿ ಪಟ್ಟ ಮುಡಿಗೇರಿಸಿಕೊಂಡು ಬಾಲಿವುಡ್ನ ಹಲವು ಸಿನಿಮಾಗಳಲ್ಲಿ ಮಿಂಚಿರೋ ನಟಿ. ಆದ್ರೆ ಅಭಿಷೇಕ್ ಗಿಂತ ಐಶ್ವರ್ಯಾ 2 ವರ್ಷ ದೊಡ್ಡವರು ಅನ್ನೋದು ಗಮನಾರ್ಹ. ಇವರಿಗೆ ಆರಾಧ್ಯ ಬಚ್ಚನ್ ಎಂಬ ಮಗಳಿದ್ದಾಳೆ. ರಾಧಿಕಾ ಪಂಡಿತ್. ಫ್ರೆಂಡ್ಸ್, ಕನ್ನಡದ ಖ್ಯಾತ ನಟಿಯರಲ್ಲೊಬ್ಬರಾದ ರಾಧಿಕಾ ಪಂಡಿತ್ ಕೂಡ ಈ ಪಟ್ಟಿಯಲ್ಲಿದ್ದಾರೆ. 2016ರಲ್ಲಿ ನಟ ಯಶ್ ಜೊತೆ ರಾಧಿಕಾ ಪಂಡಿತ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಆದ್ರೆ ಯಶ್ ಗಿಂತ ರಾಧಿಕಾ ಪಂಡಿತ್ ಸುಮಾರು 2 ವರ್ಷ ದೊಡ್ಡವರು ಅನ್ನೋದು ಗಮನಾರ್ಹ. ಇವರಿಗೆ ಐರಾ ಮತ್ತು ಯತರ್ವ್ ಎಂಬ ಮಕ್ಕಳಿದ್ದಾರೆ. ಸ್ನೇಹ. ತಮಿಳು ಮತ್ತು ತೆಲುಗಿನ ಹಲವು ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಮತ್ತು ಮಲಯಾಳಂನ ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಸ್ನೇಹ ಕೂಡ ತಮಗಿಂತ ಚಿಕ್ಕವರನ್ನೇ ಮದ್ವೆಯಾಗಿರೋದು. ಇವರ ಗಂಡನಾಗಿರೋ ತಮಿಳು ನಟ ಪ್ರಸನ್ನ ಸ್ನೇಹಗಿಂತ 1 ವರ್ಷ ಚಿಕ್ಕವರು. 2012ರಲ್ಲಿ ಮದ್ವೆಯಾಗಿರೋ ಇವರಿಗೆ 2 ಮಕ್ಕಳಿದ್ದಾರೆ. ನಯನತಾರಾ. ಸೌತ್ ಬ್ಯೂಟಿ ನಯನತಾರಾ 2022ರಲ್ಲಿ ಮದ್ವೆಯಾದ್ರು. ಇವರ ಗಂಡನಾಗಿರೋ ನಿರ್ದೇಶಕ ವಿಘ್ನೇಶ್ ಶಿವನ್ ನಯನತಾರಾಗಿಂತ 1 ವರ್ಷ ಚಿಕ್ಕವರು. ಈ ದಂಪತಿ ಸರೋಗೆಸಿ ಮೂಲಕ ಅವಳಿ ಗಂಡು ಮಕ್ಕಳನ್ನ ಪಡೆದಿದ್ದಾರೆ. ಅನುಪ್ರಭಾಕರ್. ಕನ್ನಡದ ನಟಿ ಅನುಪ್ರಭಾಕರ್ 2016ರಲ್ಲಿ ನಟ ರಘು ಮುಖರ್ಜಿಯನ್ನ ಮದ್ವೆಯಾದ್ರು. ಅಂದ್ಹಾಗೆ ರಘು ಮುಖರ್ಜಿ ಅನುಪ್ರಭಾಕರ್ಗಿಂತ 1 ವರ್ಷ ಚಿಕ್ಕವರು. ಇಬ್ಬರಿಗೂ ಇದು 2ನೇ ಮದ್ವೆ ಅನ್ನೋದು ಕೂಡ ಗಮನಾರ್ಹ. ಇವರಿಗೆ ನಂದನ ಅನ್ನೋ ಮಗಳಿದ್ದಾಳೆ. ಪ್ರೀತಿ ಜಿಂಟಾ. ಬಾಲಿವುಡ್ ನಟಿ ಮತ್ತು ಐಪಿಎಲ್ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಓನರ್ ಆಗಿರೋ ಪ್ರೀತಿ ಜಿಂಟಾ 2016ರಲ್ಲಿ ಮದುವೆಯಾದ್ರು. ಇವರ ಗಂಡನಾಗಿರೋ ಅಮೆರಿಕ ಮೂಲದ ಜೆನೆ ಗುಡೇನೋ
ಪ್ರೀತಿ ಜಿಂಟಾಗಿಂತ 1 ವರ್ಷ ಚಿಕ್ಕವರು. ಇನ್ನು ಕೆಲವೊಂದು ವರದಿ ಪ್ರಕಾರ ಇಬ್ಬರಿಗೆ 10 ವರ್ಷ ಗ್ಯಾಪ್ ಇದೆ ಎನ್ನಲಾಗುತ್ತೆ. ಈ ದಂಪತಿಗೆ ಸರೋಗೆಸಿ ಮೂಲಕ ಜನಿಸಿದ ಅವಳಿ ಮಕ್ಕಳಿವೆ. ಶಿಲ್ಪಾ ಶೆಟ್ಟಿ ಕರ್ನಾಟಕದ ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಬಳಿಕ ಬಾಲಿವುಡ್ ನಟಿಯಾದ ಶಿಲ್ಪಾ ಶೆಟ್ಟಿ 2009ರಲ್ಲಿ ಉದ್ಯಮಿ ರಾಜ್ ಕುಂದ್ರಾರನ್ನ ಮದುವೆಯಾದ್ರು. ರಾಜ್ ಕುಂದ್ರಾಗೆ ಇದು 2ನೇ ಮದುವೆಯಾಗಿತ್ತು. ಅಂದ್ಹಾಗೆ ರಾಜ್ ಕುಂದ್ರಾ ಶಿಲ್ಪಾ ಶೆಟ್ಟಿಗಿಂತ 3 ತಿಂಗಳು ಚಿಕ್ಕವರು. ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ. ಛಾಯಾ ಸಿಂಗ್ ಬೆಂಗಳೂರಿನಲ್ಲಿ ಹುಟ್ಟಿ ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಭಾಷೆಯ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ನಟಿ ಛಾಯಾ ಸಿಂಗ್ ಕೂಡ ಈ ಪಟ್ಟಿಯಲ್ಲಿದ್ದಾರೆ. ಇವರ ಗಂಡನಾಗಿರೋ ನಟ ಕೃಷ್ಣ ಇವರಿಗಿಂತ 3 ತಿಂಗಳು ಚಿಕ್ಕವರು. ಇವರಿಗೆ ಒಬ್ಬಳು ಮಗಳಿದ್ದಾಳೆ. ಭಾರತಿ ವಿಷ್ಣುವರ್ಧನ್ ಈ ಪಟ್ಟಿಯಲ್ಲಿ ಕನ್ನಡದ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಕೂಡ ಇದ್ದಾರೆ. ಅಂದ್ಹಾಗೆ ಭಾರತಿ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ಗಿಂತ 1 ತಿಂಗಳು ದೊಡ್ಡವರು. ಇವರು 1975ರಲ್ಲಿ ಮದುವೆಯಾದ್ರು. ಈ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು. ಸೋ ಫ್ರೆಂಡ್ಸ್, ಇದಿಷ್ಟು ತಮಗಿಂತ ಚಿಕ್ಕವರನ್ನ ಮದುವೆಯಾದ ಪ್ರಸಿದ್ಧ ನಟಿಯರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ನಿಮ್ಮ ಪ್ರಕಾರ ಹೆಣ್ಣು ಮಕ್ಕಳು ತಮಗಿಂತ ದೊಡ್ಡವರನ್ನೇ ಮದ್ವೆ ಆಗ್ಬೇಕಾ ಅಥವಾ ಚಿಕ್ಕವರನ್ನ ಮದ್ವೆ ಆದ್ರೂ ಪರವಾಗಿಲ್ವಾ? ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.